ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 54ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಭೂಮಿ, ನೀನು ಮುಂದೆ ಏನೋ ಓದಬೇಕು ಅಂತಿದೆಯಲ್ಲ, ಅದ್ರ ಬಗ್ಗೆ ನಂಗೆ ಒಪ್ಪಿಗೆ ಇದೆ. ಬೆಂಗಳೂರಿಗೆ ಹೋಗಿ ಕಾಲೇಜಿನ ಅಪ್ಲಿಕೇಶನ್ ತೊಗೊಂಡು ಬಾ ಎಂದರು ಜಗನ್ನಾಥ. ಅದನ್ನು ಕೇಳಿ ತಿಂಡಿ ತಿನ್ನುತ್ತಾ ಇದ್ದ ಭೂಮಿಯ ಕೈಲಿದ್ದ ತುತ್ತು ತಟ್ಟೆಗೆ ಬಿದ್ದು ಹೋಯಿತು. ಅಲ್ಲೇ ಇದ್ದ ಅನಿಲನ ಮುಖ ನೋಡಿದಳು. ಅಪ್ಪ, ಭೂಮಿ ಈಗ ಬೆಂಗಳೂರಿಗೆ ಅರ್ಧಂಬರ್ಧ ಮಾತನಾಡಿದೆನೋ ಅನಿಲ. ನೀನು ಅವಳ ಜೊತೆ ಹೋಗೋನಿಲ್ಲ, ಕಾಲೇಜು ಹಾಸ್ಟೆಲ್ಲು ಎಲ್ಲದರ ವ್ಯವಸ್ಥೆ ಮಾಡ್ಬಾ ಎಂದಾಗ ಅನಿಲ ಉಗುಳು ನುಂಗಿದ. ಅಪ್ಪ, ಸ್ವಲ್ಪ ದಿನ ಬಿಟ್ಟಿದ್ರ ಬಗ್ಗೆ ಯೋಚನೆ ಮಾಡಿದರೆ ಆಗ್ತಿತ್ತು. ನೀವು ಅಭಿ ಬಗ್ಗೆ ಇನ್ನೊಂದು ಸಾರಿ ಯೋಚನೆ ಮಾಡಿ ಎಂದಾಗ ಜಗನ್ನಾಥ ದುರ್ವಾಸಮುನಿಯ ಅವತಾರವನ್ನೇ ಎತ್ತಿದರು. ಸಾಕು, ನಾನು ಹೇಳಿದೆ ತಾನೆ, ಇನ್ನು ಆ ಹುಡುಗನ ಬಗ್ಗೆ ಇಲ್ಲಿ ಮಾತು ಬೇಡ. ಅವನ ಹೆಸರು ಕೂಡ ಈ ಮನೇಲಿ ಎತ್ತೋದು ಬೇಡ. ಭೂಮಿ ಬೆಂಗಳೂರಿಗೆ ಹೋಗಲಿ, ಓದು ಮುಂದುವರಿಸಲಿ. ಅರೆ, ನಮ್ಮನೆ ಸೊಸೆ ಬಗ್ಗೆ ನೀವು ಹೇಗೆ ನಿರ್ಣಯ ತಗೊಳ್ತೀರಾ? ಅವಳು ಬೆಂಗಳೂರಿಗೆ ಹೋಗಲ್ಲ, ನಮ್ಮ ಜೊತೆ ನಮ್ಮನೆಗೆ ಬರ್ತಾಳೆ ಎಂದು ಹೇಳಿದ ಸ್ವರದ ಕಡೆ ಜಗನ್ನಾಥ ಹಾಗೂ ಅನಿಲ ಇಬ್ಬರು ಅಚ್ಚರಿಯಿಂದ ನೋಡುತ್ತಾ ನಿಂತರು. ಭೂಮಿಗೆ ಎಲ್ಲಿ ಹೋಗೋದಕ್ಕೂ ಮನಸ್ಸಿಲ್ಲ, ಅವಳು ನಮ್ಮ ಜೊತೆಗೆ ನಮ್ಮನೆಗೆ ಬರ್ತಾಳೆ ಎಂದ ಹಿರಿಯರ ಕಡೆ ನೋಡಿದರು ಮನೆಯವರೆಲ್ಲರೂ. 18 ಮೊಳದ ಸೀರೆಯನ್ನು ಅಚ್ಚುಕಟ್ಟಾಗಿ ಕಚ್ಚೆ ಹಾಕಿ ಉಟ್ಟುಕೊಂಡಿದ್ದ ಸುಶೀಲಾಬಾಯಿಯನ್ನು ಕಂಡು ಭಾಮ ಅವರ ನಾಲಿಗೆಯ ಪಸೆ ಆರಿತು. ಕೆನ್ನೆ ತುಂಬ ತೊಳೆದಿದ್ದ ಅರಿಶಿನ, ಹಣೆಯಲ್ಲಿ ಇಟ್ಟಿದ್ದ ತಿಲಕ ಅವರ ಮುಖಕ್ಕೆ ಹೆಚ್ಚಿನ ಕಳೆ ತಂದುಕೊಟ್ಟಿತ್ತು. ಅವರ ಪಕ್ಕದಲ್ಲೇ ಕಚ್ಚೆ ಪಂಚೆ ಉಟ್ಟು ಬಿಳಿ ಬಣ್ಣದ ಪೂರ್ತಿ ತೋಳಿನ ಅಂಗಿ ತೊಟ್ಟು ನಿಂತಿದ್ದ ಮಾಧವರಾಯನ ನೋಟ ಅಲ್ಲೇ ಇದ್ದ ಭೂಮಿಯನ್ನು ಸವರುತ್ತಿತ್ತು. ಓ, ಸುಶೀಲಾಬಾಯಿಯರೋ, ಬರ್ರಿ ಬರ್ರಿ. ದೇಶವರ್ಧನಗೆ ಬೀರುತ್ತಾ ಭಾಮ ಭೀಗಿತಿಯನ್ನು ಉಪಚರಿಸಿದರು. ಬಂದಾಯ್ತಲ್ಲ ಎನ್ನುತ್ತಾ ಅಲ್ಲಿದ್ದ ಸೋಫಾದ ಕಡೆ ನೋಡಿದರು. ಸೋಫಾದ ಮೇಲೆ ಕೂಡುವುದು ಅವರಿಗೆ ಆಗಿ ಬರದು. ಅವರ ನೋಟ ಅರಿತ ಜಗನ್ನಾಥ ಮರದ ಕುರ್ಚಿಯನ್ನು ತಂದು ಹಾಕಿದರು. ಕುರ್ಚಿಯ ಮೇಲೆ ತಮ್ಮ ಚೀಲ ಇಟ್ಟು, ಭಾಮ, ಬಚ್ಚಲ್ದಾಗ ಬಿಸಿ ನೀರಿದಾವಿಲ್ಲೋ? ಬಸ್ನಾಗ ಬಂದಿದ್ದು ಮಲ್ಗೆ ಆಗವ, ನಿಂದ ಒಂದು ಸೀರೆ ಕೊಡು, ಒಂಚೂರು ಮೈ ತೊಳ್ಕೊಂಡು ಬರ್ತೀನಿ ಎನ್ನುತ್ತಾ ಬಚ್ಚಲ ಮನೆ ಕಡೆ ನಡೆದರು. ಚೂಡಿದಾರ್ ಧರಿಸಿ ನಿಂತಿದ್ದ ಭೂಮಿಯ ಕಡೆ ಅವರ ದೃಷ್ಟಿ ಹರಿದಿತ್ತು. ಲಕ್ಷಣವಾಗಿ ಒಂದಿಷ್ಟು ಸೀರೆ ಇಡಬಾರ್ದೇನೋ ಎನ್ನುತ್ತಾ ಅವಳು ಇಟ್ಟಿದ್ದ ಕುಂಕುಮ, ಹೆಣೆದಿದ್ದ ಜಡೆ ನೋಡಿ ಮುಖ ಸಿಂಡರಿಸಿ ಹೋದರು. ಹೋಗಿ ಭೂಮಿ, ಸೀರೆ ಉಟ್ಕೊಂಡು ಬಾ ಭಾಮ ಹೇಳಿದಾಗ ಅನಿಲ, ಏನು ಬೇಡ, ಇವಳು ಹೇಗಿದ್ದಾಳೋ ಹಾಗೇ ಇರಲಿ. ಈಗ ಇವ್ರು ಯಾಕೆ ಇಲ್ಲಿಗೆ ಬಂದರು ಎಂದು ಕೇಳಿದ ಅಪ್ಪನ ಕಡೆ ತಿರುಗಿ. ಅವರು ತಮಗೆ ಏನೂ ಅರಿಯದು ಎಂದು ಹೇಳಿ ಅಲ್ಲೇ ನಿಂತಿದ್ದ ಮಾಧವರಾಯರ ಕಡೆ ಗಮನ ಕೊಟ್ಟರು. ನೀವು ಸ್ನಾನ ಮಾಡ್ತೀರೇನೋ ಕೇಳಿದರು ಜಗನ್ನಾಥ. ಇಲ್ಲ, ನಾನು ಅಕ್ಕನಷ್ಟು ಮಡಿಯೆಲ್ಲ ಮಾಡಲ್ಲ, ಅವಳದು ಬರೀ ಗೊಡ್ಡ ಸಂಪ್ರದಾಯ, ನಾನು ಹಾಗೆಲ್ಲ ಇಲ್ಲ ಎಂದನು ಮಾಧವರಾಯ. ಇಷ್ಟು ಮಾತನಾಡುವಾಗಲೂ ಅವನ ನೋಟ ಭೂಮಿಯ ಮೈಯನ್ನು ಸವರುತ್ತಿತ್ತು. ಅದನ್ನು ಗಮನಿಸಿದ ಅನಿಲ್ನಿಗೆ ಮಾಧವರಾಯನಿಗೆ 4 ತದುಕುವ ಮನಸ್ಸಾಗಿತ್ತು. ಭೂಮಿ, ನೀನು ಒಳಗೆ ಹೋಗು. ಅನಿಲ್ನ ಗಡುಸುದನಿ ಕೇಳಿ ಮಾಧವರಾಯ ತನ್ನ ನೋಟ ಬದಲಿಸಿದ. ಭೂಮಿ ಸೀದಾ ತನ್ನ ರೂಮಿಗೆ ನಡೆದಳು. ರೋಹಿತ್ನ ಶವ ಇನ್ನೂ ಮನೆಯಲ್ಲಿ ಇರುವಾಗಲೇ ಅವನ ಮನೆಯವರೆಲ್ಲ ತನ್ನ ಬಗ್ಗೆ ಆಡಿದ ಮಾತುಗಳೆಲ್ಲ ಭೂಮಿಯ ಕಿವಿಯಲ್ಲಿ ಪದೇ ಪದೇ ಅನುರಣಿಸಿದಂತಾಗುತ್ತಿತ್ತು. ಅಯ್ಯೋ ದೇವರೇ, ಏನು ಕಾಲ್ಗುಣನೇ ನಿಂದು, ಇನ್ನೂ ಮನೆ ಒಳಗೆ ಹೆಜ್ಜೆ ಊರಿಲ್ಲ, ಆಗಲೇ ನನ್ನ ಮಗನ ತಿಂದ್ಕೊಂಡ್ಬಿಟ್ಟಿಯಲ್ಲೇ. ಅದು ಯಾವ ಗಳಿಗೆಯಲ್ಲಿ ನನ್ನ ಮಗ ನಿನ್ನ ಕೊರ್ಲಿಗೆ ತಾಳಿ ಕಟ್ಟಿದ್ನೋ ಏನೋ, ನನ್ನ ಕರಳಿಗೆ ಬೆಂಕಿ ಇಟ್ಬಿಟ್ಟಿಯಲ್ಲೇ ಎನ್ನುತ್ತಾ ಅಳುತ್ತಾ ಶಪಿಸಿದ್ದನ್ನು ನೆನೆದು ಭೂಮಿಯ ಕಣ್ಣುಗಳು ಕೊಳಗಳಾದವು. ಭೂಮಿ, ಸೀರೆ ಉಟ್ಕೋ ಎಂದರು ಭಾಮ ಭೂಮಿಯ ರೂಮಿಗೆ ಬಂದು. ಅಮ್ಮ ಪ್ಲೀಸ್, ಅವ್ರ ಮುಂದೆ ನನ್ನನ್ನು ಕೂರೋಕೆ ಹೇಳಬೇಡ, ನಾನು ಬರೋಲ್ಲ ಎಂದಳು ಭೂಮಿ ಅಳುತ್ತಾ. ಅದು ಹೇಗಾಗುತ್ತೆ ಕಂದ? ಅವರಾಗಿ ಮನೆ ಬಾಗಿಲಿಗೆ ಬಂದಿರುವಾಗ ಮುಖ ಕೊಟ್ಟು ಮಾತಾಡದೇ ಇರೋದಕ್ಕಾಗುತ್ತಾ? ಅಮ್ಮ, ಅದು ಕಟುಕನ ಮುಂದೆ ಹೋಗುವ ಕುರಿಯಂತೆ ಕಂಡಳು. ಇಷ್ಟು ದಿನ ಬರದೆ ಈಗ ಬಂದಿರೋದಕ್ಕೆ ಏನಾದರೂ ಕಾರಣ ಇರಲೇಬೇಕು ಅಲ್ವಾ? ನಿನ್ನ ಹತ್ರ ಏನೋ ಮಾತಾಡೋದಕ್ಕೆ ಬಂದಿರಬೇಕು ಎಂದವರ ದನಿಯಲ್ಲಿ ಏನೋ ಕಳವಳ. ಭೂಮಿ ಕೂಡ ಅವರೇಕೆ ಬಂದಿರುವರು ಎಂಬುದನ್ನು ತಿಳಿಯದೆ ಚಿಂತೆಗೊಳಗಾದಳು.
ತಿಳಿನೀಲಿ ಬಣ್ಣದ ಸೀರೆ ಉಟ್ಟು ಯಾವುದೇ ಅಲಂಕಾರವಿಲ್ಲದೆ ತನ್ನ ಮುಂದೆ ಕಾಫಿ ಕಪ್ ಹಿಡಿದವಳನ್ನು ಕಂಡ ಮಾಧವರಾಯನ ಮನ ಹುಚ್ಚೆದ್ದು ಕುಣಿಯಿತು. ಅವಳಿಂದ ಕಾಫಿ ಪಡೆಯುವ ನೆಪದಲ್ಲಿ ಭೂಮಿಯ ಮುಂಗೈಯನ್ನು ಮೆಲುವಾಗಿ ಸವರಿದ. ಭೂಮಿಯ ಮೈಮೇಲೆ ಕಂಬಳಿ ಹುಳು ಓಡಾಡಿದಂತೆನಿಸಿತು. ಮಾಧವರಾಯನ ಕಡೆ ಉರಿನೋಟ ಬೀಳ್ದಳು. ಅವನ ಮುಖದಲ್ಲಿ ಕುಣಿಯುತ್ತಿದ್ದ ಕೆಟ್ಟ ಆಸೆ ತುಂಬಿದ ನಗು ನೋಡಿದ ಭೂಮಿ ಅವನ ಚೇಷ್ಟೆಗೆ ತಕ್ಷಣವೇ ಉತ್ತರ ಕೊಟ್ಟಳು. ತನ್ನ ಕೈಲಿದ್ದ ಬಿಸಿ ಕಾಫಿಯ ಕಪ್ಪನ್ನು ಅವನ ಕೈ ಮೇಲೆ ಬಿಟ್ಟಳು. ಹಾ ಎಂಬ ಚೀತ್ಕಾರ ಹೊರಟಿತು ಮಾಧವರಾಯನ ಬಾಯಿಂದ. ಅಯ್ಯ, ಮೈಮ್ಯಾ ಖಬರಿಲ್ಲೇನ? ನನ್ನ ತಮ್ಮನ ಕೈಯ ಸುಟ್ಟೇ ಬಿಟ್ಟಿಯಲ್ಲ ಎಂದು ಭೂಮಿಯ ಕಡೆ ಉರಿನೋಟ ಬೀರಿ ಮಾಧವರಾಯನ ಕಡೆ ತಿರುಗಿ, ಭಾಳ ನೋವತ್ತೇನೋ ಬಾಳ, ಹೋಗು ಸ್ವಲ್ಪ ತಣ್ಣೀರು ಕಡಿ ಕೈಯೊಡ್ಡು, ಉರಿ ಕಡಿಮೆ ಆಕತಿ ಎಂದರು ಸುಶೀಲಾಬಾಯಿ. ಸುಮ್ಮನೆ ನಿಂತಿದ್ದ ಭೂಮಿ ಕಡೆ ತಿರುಗಿ, ಒಳ್ಳೆ ಗರಡ್ಗಂಬ ನಿಂದಾಗ ನಿಂತಿಯಲ್ಲ, ಹೋಗು ಅವನಿಗೆ ನೀರು ಕೊಡು, ಜೊತೆಗೆ ಒಂಚೂರು ಬೆಣ್ಣೆ ಕೊಡು, ಸುಟ್ಟು ಜಾಗದಾಗ ಇಟ್ಕೊಂಡ್ರೆ ಉರಿ ಕಮ್ಮಿ ಆಕತಿ ಎಂದರು. ಭೂಮಿ ಮಾಧವರಾಯನ ಹಿಂದೆ ನಡೆದಳು. ನಲ್ಲಿ ನೀರಿನ ಕೆಳಗೆ ಕೈ ಇಟ್ಟು ನಿಂತಿದ್ದ. ನೋಡ್ತಾ ಇದ್ದರೆ ಮುದ್ದಾಡಬೇಕು ಅನಿಸ್ತತಿ ಎಂದವನ ಕಡೆ ಸುಡುನೋಟ ಬೀಳ್ದಳು. ಬೆಕ್ಕು ಅಲ್ಲಿ ಕೂತಿದ್ಯಲ್ಲ, ಬೆಳ್ಳಗೆ ಮೆತ್ತಗೆ, ನೋಡ್ತಾ ಇದ್ದರೆ ಎತ್ತು ಮುದ್ದಾಡಬೇಕು ಅನಿಸ್ತತಿ ಎನ್ನುತ್ತಾ ಅಲ್ಲೇ ಮೂಲೆಯಲ್ಲಿ ಮುದುರು ಬೆಳಗಿದ್ದ ಬೆಕ್ಕನ್ನು ತೋರಿಸಿದ ಕಣ್ಣಿನಲ್ಲೇ. ಅವನ ಅಸಹ್ಯವಾದ ನೋಟ ಮಾತು ಎಲ್ಲ ಕಂಡು ಹೇಸಿಗೆ ಅನಿಸಿತು ಭೂಮಿಗೆ. ನೋಡೋಕೆ ಮಾತ್ರ ಚಂದ ಬೆಕ್ಕು, ಭಾರಿ ಜೋರಿದೆ, ಮುಟ್ಟೋಕೆ ಹೋದರೆ ಮುಖ ಪರ್ಚೋದು ಪಕ್ಕ ಎಂದವಳು ಒಂದು ಸಣ್ಣ ಬೆಣ್ಣೆಯ ಗುಂಡನ್ನು ಅವನ ಪಕ್ಕದಲ್ಲಿ ಇಟ್ಟು, ಈ ಬೆಕ್ಕಿನುಗುರು ಭಾರಿ ನಂಜು ಎಂದು ಹೇಳಿ ಒಳಗೆ ಹೋದಳು. ಬೆಕ್ಕು ಹುಲಿ ಮರಿ ಥರ ಆಡಿದ್ರೂ ಅದನ್ನು ಪಳಗ್ಸೋಕೆ ನಂಗೆ ಗೊತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗುತ್ತೆ, ಇನ್ಮೇಲೆ ನನ್ನ ಕಣ್ಣೆದುರಿಗೇ ಇರುತ್ತೆ ಎಂದವ ತುಟಿ ವಕ್ರವಾಗಿಸಿ ನಕ್ಕನು. ಯಶೋದಾ, ತಗೋ ಇಲ್ಲಿ. ಘನಪಾಠಿಗಳು ಒಂದು ಡಬ್ಬಿಯನ್ನು ತಂದು ಯಶೋದಾ ಅವರ ಕೈಗೆ ಕೊಟ್ಟರು. ಅಲ್ಲೇ ಕುಳಿತಿದ್ದ ಶೋಭನಾಳ ಕಣ್ಣು ಆ ಡಬ್ಬಿಯನ್ನು ಕಂಡು ಅರಳಿತು. ಅದೊಂದು ಒಡವೆ ಡಬ್ಬಿ ಎಂದು ನೋಡಿದ ಕೂಡಲೇ ತಿಳಿಯುವಂತಿತ್ತು. ಡಬ್ಬಿ ತೆರೆದು ಸಹ ನೋಡಿದ ಯಶೋದಮ್ಮ, ಜಾನು ಬಾಮ್ಮ ಇಲ್ಲಿ ಎಂದು ಕರೆದರು. ಮಲ್ಲಿಗೆ ಮೊಗ್ಗಿನ ಹಾರ ಕಟ್ಟುತ್ತಿದ್ದ ಜಾನಕಿ ಆ ಕೆಲಸ ಬಿಟ್ಟು ಅತ್ತೆಯ ಮುಂದೆ ಬಂದು ನಿಂತರು. ಈ ಡಬ್ಬಿ ತಗೊಂಡು ಹೋಗಿ ಬೀರು ಒಳಗಿಡು ಎಂದರು. ಸರಿ ಅತ್ತೆ ಎನ್ನುತ್ತಾ ಡಬ್ಬಿ ತೆಗೆದುಕೊಂಡು ಹೋಗಿ ಬೀರುವಿನಲ್ಲಿ ಇಟ್ಟರು ಜಾನಕಿ. ಆ ಡಬ್ಬಿಯೊಳಗೆ ಏನಿರಬಹುದು ಎಂಬ ಕನಿಷ್ಠ ಕುತೂಹಲ ಕೂಡ ಅವರಿಗಿರಲಿಲ್ಲ. ಶೋಭನಾ ಅವರ ಮನಸ್ಸು ಮಾತ್ರ ಡಬ್ಬಿಯಲ್ಲಿ ಏನಿರಬಹುದು ಎನ್ನುವುದನ್ನೇ ಚಿಂತಿಸುತ್ತಿತ್ತು. ಇವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ, ಆದರೆ ಇವಳು ಕಸ್ಟಡಿಯಲ್ಲಿರೋದು ಯಾರಿಗೂ ಗೊತ್ತಾಗೋದು ಬೇಡ ಪ್ಲೀಸ್ ಎಂದು ಇನ್ಸ್ಪೆಕ್ಟರ್ನು ರಿಕ್ವೆಸ್ಟ್ ಮಾಡಿದ ಅಜಯ್. ಇನ್ಸ್ಪೆಕ್ಟರ್ ಸರಿ ಎಂದು ತಲೆ ಆಡಿಸಿ, ಮುಂದೆ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ ಎಂದು ಅಲಿಶಾಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ಪ್ರಿನ್ಸ್ ಆಡಿದ ಮಾತುಗಳನ್ನು ಇನ್ನೂ ನಂಬಲಾರದವಳಂತೆ ಕುಸಿದು ಕುಳಿತಳು ಅಂಜು. ಅಂಜು, ಸಮಾಧಾನ ಮಾಡ್ಕೊ ಎನ್ನುತ್ತಾ ಅವಳನ್ನು ತಬ್ಬಿ ಹಿಡಿದಳು ಚಾರು. ಇನ್ನಾದರೂ ಅವನು ಎಂಥವನು ಅನ್ನೋದು ಗೊತ್ತಾಯ್ತಾನೆ ಎಂದ ಅಜಯ್ ಅಲ್ಲಿಂದ ಹೊರಟ. ಅಂಜು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಇದೇ ಕೊನೋ ಅಂಜು, ಇನ್ನೊಂದು ಸರ್ತಿ ಅವನ ನೆನೆಸ್ಕೊಂಡತ್ರೆ ನಾನು ಸುಮ್ಮನಿರಲ್ಲ. ಮೊದಲಿಂದಾನು ನಿನಗೆ ನಾವು ಹೇಳ್ತಾನೇ ಇದ್ವಿ, ನೀನು ಒಮ್ಮೆ ನಂಬಿದ್ರೆ ಇನ್ನೊಮ್ಮೆ ಅವನ ಮಾತಿಗೆ ಮರಳಾಗ್ತಾ ಇದ್ದೆ. ಈಗಲಾದರೂ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ. ಅಪಾತ್ರರಿಗೋಸ್ಕರ ಕಣ್ಣೀರು ಹಾಕೋದು ಕೂಡ ಪಾಪಾನೇ. ತುಸು ಗದರಿಯೇ ಬುದ್ಧಿ ಹೇಳಿದಳು ನಾದಿನಿಗೆ. ರಾಮು, ಇಲ್ಲಿ ಬಾಪ್ಪ ಕರೆದರು ಯಶೋದಮ್ಮ. ಏನಮ್ಮ, ನಿನ್ನ ಹೆಂಡ್ತಿನೂ ಕರಿ ಎಂದರು ಘನಪಾಠಿಗಳು. ಶೋಭನಾ ಕೂಡ ಬಂದಳು. ಜಾನು ಬಾಮ್ಮ, ನಿನಗೊಂದು ಡಬ್ಬಿ ಕೊಟ್ಟಿದ್ದನ ತಾಯಿ, ಅದನ್ನು ತಂದು ದೇವ್ರ ಮುಂದೆ ಪೂಜೆಗಿಡು. ಶೋಭಾ, ನೀನು ಈ ಸೀರೆ ಉಟ್ಕೊಂಡು ಬಾಮ್ಮ ಎನ್ನುತ್ತಾ ಒಂದು ರೇಷ್ಮೆ ಸೀರೆ ಕೊಟ್ಟರು ಯಶೋದಮ್ಮ. ಶೋಭಾ ಸೀರೆ ಉಟ್ಟು ಬಂದರೆ ರಾಮು ಪಂಚೆ ಶಲ್ಯ ಧರಿಸಿದ್ದ. ಇಬ್ಬರನ್ನು ದೇವರ ಮುಂದೆ ಮಣೆ ಹಾಕಿ ಕೂರಿಸಿದರು. ರಾಮು, ಶೋಭನಾನ್ ಕೆನ್ನೆಗೆ ಅರಿಶಿನ ಹಚ್ಚು, ಹಣೆ ಕುಂಕುಮ ಇಟ್ಟು ಈ ಹೂವಿನ ದಂಡೆನ ಅವಳು ತುರುಬಿಗೆ ಮುಡಿಸು ಯಶೋದಮ್ಮ ಹೇಳಿದಂತೆ ಮಾಡಿದ ರಾಮು. ಶೋಭನಾ ನಾಚಿಕೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದರೆ ನಿತ್ಯ, ಶ್ರದ್ಧಾ ಇಬ್ಬರೂ ಖುಷಿಯಿಂದ ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಅಭಿ ಕೂಡ ಆ ಮನೆಯ ಸಂಭ್ರಮ ನೋಡಿ ಖುಷಿಪಡುತ್ತಿದ್ದ. ಅಕ್ಕಪಕ್ಕದ ಮನೆಯ ಒಂದಿಬ್ಬರು ಮುತ್ತೈದೆಯರು ಕೂಡ ಆಶೀರ್ವಾದ ಮಾಡಲು ಬಂದಿದ್ದರು. ಜಾನಕಿ ತಂದುಕೊಟ್ಟ ಡಬ್ಬಿಯಲ್ಲಿದ್ದ ಮಾಂಗಲ್ಯದ ಸರವನ್ನು ಸೀತಾರಾಮರ ಪಾದಕ್ಕೆ ಮುಟ್ಟಿಸಿ, ರಾಮು, ಇದನ್ನು ನಿನ್ನ ಹೆಂಡತಿ ಕೊರಳಿಗೆ ಹಾಕು ಎಂದರು ಘನಪಾಠಿಗಳು. ರಾಮು ಸಂತೋಷದಿಂದ ಬಂಗಾರದ ಸರ ತೆಗೆದುಕೊಂಡು ಶೋಭನಾಳ ಕೊರಳಿಗೆ ಹಾಕಿದ.
ಅದುವರೆಗೂ ಖುಷಿಯಿಂದ ಇದ್ದ ಶೋಭನಾಳ ಮುಖದ ನಗು ಆ ಸರವನ್ನು ಕಂಡ ಕೂಡಲೇ ಮಾಯವಾಗಿತ್ತು. ಒಂದೆಳೆ ಮಾಂಗಲ್ಯ ಸರವನ್ನು ಕಂಡು ಅವಳಿಗೆ ಬಹಳವೇ ನಿರಾಸೆಯಾಗಿತ್ತು. ತನ್ನ ಎದುರಿಗೆ ನಿಂತಿದ್ದ ಜಾನಕಿಯ ಕೊರಳನ್ನು ನೋಡಿದಳು. ದಪ್ಪಗಿದ್ದ ಎರಡೆಳೆ ಸರ ಅವಳನ್ನು ಅಣಕಿಸುವಂತೆನಿಸಿತು. ಸಿಟ್ಟಿನಿಂದ ಶೋಭನಾಳ ಕಣ್ಣೆಲ್ಲ ಕೆಂಪಾಗಿ ಕಣ್ಣಲ್ಲಿ ನೀರು ತುಂಬಿತು. ಯಶೋದಮ್ಮ, ನಿಮ್ಮ ಸೊಸಿ ಭಾಳ ಮೃದು ಮನಸ್ಸಿನೋಳು ಅನ್ಸತ್ ನೋಡಿ. ಮಾಂಗಲ್ಯ ಧಾರಣೆ ಆಗ್ತಾ ಇದ್ದ ಹಾಗೆ ಕಣ್ಣಲ್ಲಿ ನೀರೇ ತುಂಬ್ಕೊಂಡ್ಬಿಟ್ಲು ಎಂದರು ನೆರೆದಿದ್ದ ಮುತ್ತೈದೆಯರಲ್ಲಿ ಒಬ್ಬರು. ಅಳಬಾರ್ದು ಕಣಮ್ಮ, ಯಾವುದೇ ಹೆಣ್ಣಿಗಾದರೂ ಇದು ಸಾಮಾನ್ಯ. ಅದೇನೋ ನೋಡಿ ಪದ್ಮಾವತಮ್ಮ, ಕೊರಳಿಗೆ ಮಾಂಗಲ್ಯ ಬಿದ್ದ ಕೂಡಲೇ ಹೆಣ್ಣುಮಕ್ಕಳ ಜೀವನ ಪಾವನ ಆಯಿತು ಅನಿಸ್ಬಿಡುತ್ತೆ ಎಂದರು ಮತ್ತೊಬ್ಬರು. ಸೇರಿದ್ದ ಅಷ್ಟು ಜನರ ನಡುವೆ ತನ್ನ ಅಸಮಾಧಾನ ತೋರಿಸಿಕೊಳ್ಳಲು ಆಗದೆ ಮುಗುಳು ನಗೆ ಬೀರಿದಳು ಶೋಭನ. ದೊಡ್ಡೋರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಶೋಭಾ ಎಂದ ಜಾನಕಿಯ ಕಡೆ ಉರಿನೋಟ ಬೀರಿದಳು ಶೋಭನ. ಆ ನೋಟದ ಕಾವು ಜಾನಕಿಯ ಅರಿವಿಗೆ ಮಾತ್ರ ಬಂದಿತ್ತು. ಅಲ್ಲಿ ನೆರೆದಿದ್ದ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡರು. ಮನಸ್ಸಿಲ್ಲದ ಮನಸ್ಸಿನಿಂದ ಜಾನಕಿಯ ಕಾಲಿಗೂ ಬಿದ್ದಳು ಶೋಭನ. ಈಗ ಫೋಟೋ ಟೈಮ್ ಎಂದ ಶ್ರದ್ಧಾ, ಅಪ್ಪ ಅಮ್ಮ ನಿಮ್ಮಿಬ್ಬರು ಫೋಟೋ ಮೊದಲು ಎಂದು ಹೇಳಿ 3-4 ಫೋಟೋ ತೆಗೆದಳು. ನಿತ್ಯ ಶ್ರದ್ಧಾ ಕೂಡ ತಾಯಿ ತಂದೆಯರ ಜೊತೆ ನಿಂತು ಫೋಟೋ ತೆಗೆದುಕೊಂಡರು. ಅಜ್ಜ ಅಜ್ಜಿಯರ ಜೊತೆ ತಂದೆ ತಾಯಿಯನ್ನು ನಿಲ್ಲಿಸಿ ಕೂಡ ಫೋಟೋ ತೆಗೆದರು. ಈಗ ಫ್ಯಾಮಿಲಿ ಸೆಲ್ಫಿ ಎನ್ನುತ್ತಾ ಅಜ್ಜ ಅಜ್ಜಿ ನೀವು ಬನ್ನಿ ಎಂದು ಕರೆದು, ದೊಡ್ಡಮ್ಮ ನೀವೊಂಚೂರು ಆ ಕಡೆ ನಿಂತ್ಕೊಳ್ಳಿ ಎಂದು ಹೇಳುತ್ತಾ ಜಾನಕಿಯನ್ನು ಫ್ಯಾಮಿಲಿ ಫೋಟೋದಿಂದ ಹೊರಗೆ ನಿಲ್ಲಿಸಿದಳು ನಿತ್ಯ. ತನ್ನನ್ನು ಆ ಕುಟುಂಬದಿಂದ ದೂರ ಇಡುವ ಅವರ ನಡೆ ಅರ್ಥವಾಗಿ ಜಾನಕಿ ಅವರಿಂದ ದೂರವೇ ನಿಂತರು. ಅವರ ಅರಿವಿಗೆ ಬಾರದಂತೆ ಕಣ್ಣು ತುಂಬಿತು. ಅವರ ದುಃಖಕ್ಕೆ ಸಾಕ್ಷಿಯಾಗಿ ನಿಂತಿದ್ದನು ಅಭಿರಾಮ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.